ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೈಕ್ ರಿವ್ಯೂ ಅಲ್ಲ, ಇವತ್ತು ಫ್ಯಾನ್ ರಿವ್ಯೂ. ಈ ಬೆಂಗಳೂರಲ್ಲಿ ಸೆಕೆ ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಸೀಲಿಂಗ್ ಫ್ಯಾನು ಎಷ್ಟು ಸ್ಪೀಡಲ್ಲಿ ಹಾಕಿದ್ರೆ ಬಿಸಿ ಗಾಳಿ ಬರ್ತಾಯಿದೆ, ರಾತ್ರಿ ನಿದ್ದೆ ಇಲ್ಲ. ಸೊ ಅದಕ್ಕೆ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ ಒಂದು ಟೇಬಲ್ ಫ್ಯಾನ್ ತೊಗೊಳ್ಳೋಣ, ಸ್ಟ್ಯಾಂಡ್ ಇರೋ ಫ್ಯಾನ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ತುಂಬ ರಿಸರ್ಚ್ ಮಾಡಿದ್ಮೇಲೆ ನಮಗೆ ಮಾರ್ಕೆಟಲ್ಲಿ ಆಟಮ್ಬರ್ಗ್ ಆಲ್ಮೋಸ್ಟ್ ನಂಬರ್ 1 ಫ್ಯಾನ್ ಅಂತ ಹೇಳ್ಬೋದು. ಆಟಮ್ಬರ್ಗ್ ಸಿಕ್ತು. ರಿಮೋಟ್ ಕಂಟ್ರೋಲ್ ಫ್ಯಾನು, ಸ್ಟ್ಯಾಂಡಿ ಫ್ಯಾನ್ ಇದು. ಒಳ್ಳೆ ಆಪ್ಷನ್ಸ್ಗಳಿದೆ. ಅದೇನೇನು ಆಪ್ಷನ್ಸ್ ಇದೆ ಅಂತ ಫಸ್ಟು ಅನ್ಬಾಕ್ಸ್ ಮಾಡ್ತೀನಿ, ಆಮೇಲೆ ನಿಮಗೆ ಇನ್ಸ್ಟಾಲ್ ಮಾಡ್ತಾ ನಾನು ಇದರ ಆಪ್ಷನ್ಸ್ ಏನಂತ ಹೇಳ್ತೀನಿ, ಆಯಿತಾ? ಬನ್ನಿ ಫಸ್ಟ್ ಓಪನ್ ಮಾಡೋಣ, ಬನ್ನಿ. ಬಂದ್ಬಿಟ್ಟು ನಾವು ವೈಟ್ ಕಲರ್ ತೊಗೊಂಡಿದ್ದೀವಿ. ಅದು ಕಂಪನಿ ಸ್ಪೆಸಿಫಿಕ್ ಕಲರ್ ಏನೋ ಹೇಳ್ತಾರೆ, ಬಟ್ ನನ್ನ ಪ್ರಕಾರ ವೈಟ್ ಇದು. ಫ್ಯಾನಲ್ಲಿ ಏನೇನು ಬರುತ್ತೆ ಅಂತ ತೋರಿಸ್ತೀನಿ. ಎಲ್ಲ ಪಾರ್ಟ್ನ ಓಪನ್ ಮಾಡಿ ಹೊರಗೆ ಹಾಕೊಂಡ್ಬಿಡೋಣ. ಓಕೆ, ನೋಡಿ ಇದು ಮೋಟರ್. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಫ್ಯಾನಲ್ಲಿ ಇದು ಸ್ಟ್ಯಾಂಡ್ ಬರುತ್ತೆ. ಇದು ಸ್ಟ್ಯಾಂಡಿ ಫ್ಯಾನ್ ಅಲ್ವಾ, ಅದಕ್ಕೆ ಸ್ಟ್ಯಾಂಡ್ ಬರುತ್ತೆ ಫ್ಯಾನ್ದು. ಹಿಂಗಪ್ಪ ಓಪನ್ ಮಾಡೋದು. ಓಕೆ, ಸ್ಟ್ಯಾಂಡ್ ಬರುತ್ತೆ. ಒಂದು ಓವರಾಲ್ ಫ್ಯಾನ್ ವೇಟ್ ಬಂದ್ಬಿಟ್ಟು ಒಂದು 6-7 kg ಇರುತ್ತೆ, ಆಯಿತಾ? ಮತ್ತು ಈ ಫ್ಯಾನ್ದು ಸ್ಪೆಷಾಲಿಟಿ ಏನಂದರೆ ಇದರಲ್ಲಿರೋದು ಬಂದ್ಬಿಟ್ಟು ABS ಪ್ಲಾಸ್ಟಿಕ್ ಅಂತೆ. 400 mm ಇದು ಬರುತ್ತೆ, ಇದ್ರದ್ದು ರೆಕ್ಕೆ ಬರುತ್ತೆ, ಆಯಿತಾ? ಎಲ್ಲ ಹೀಗೆ ತೆಗೆದ್ರೆ ಹಿಂಗೆ ಎಲ್ಲ ಕಸ. ಓಕೆ, ಆಮೇಲೆ ಇದ್ರದ್ದೊಂದು ಸ್ಟ್ಯಾಂಡ್ ಒಂದು ಬರುತ್ತೆ ಈ ಥರ ನೋಡಿ. ಬೇಸು ಬೇಸ್ ಸಖತ್ ಹೆವಿ ಇದೆ ಮಾತ್ರ. ಫುಲ್ ಫ್ಯಾನ್ ವೇಟ್ ತೊಗೋಬೇಕಲ್ಲ, ಅದಕ್ಕೆ ಬೇಸ್ ಸಖತ್ತಾಗಿ ಹೆವಿ ಇದೆ, ಆಯಿತಾ? ಈ ಕವರ್ನ ಅನ್ಬಾಕ್ಸ್ ಮಾಡ್ತಾರೆ. ಒಳ್ಳೆ ಮ್ಯಾಟ್ ಫಿನಿಶ್ ಇದೆ. ವಾವ್, ನಿಮ್ಗೆ ಕಾಣ್ತಿದ್ದೆಲ್ಲ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ, ಒಳ್ಳೆ ಶೈನಿಂಗ್ ಇದೆ ಬಾರ್ಡ್ರಲ್ಲಿ. ಇಲ್ಲಿ ರಿಮೋಟ್ ಕಂಟ್ರೋಲ್ ಇದೆ ನೋಡಿ, ಈ ಥರ ರಿಮೋಟ್ ಕಂಟ್ರೋಲ್ ಕೊಟ್ಟಿದ್ದಾರೆ ಇದಕ್ಕೆ. ಓಕೆ, ಮತ್ತು ನಾನು ಆಲ್ಮೋಸ್ಟ್ ಫಸ್ಟ್ ಟೈಮ್ ನೋಡಿದ್ದು ಒಂದು ರಿಮೋಟ್ ಕಂಟ್ರೋಲ್ ಕೊಟ್ಟರೆ ಅದಕ್ಕೆ 2 ಸೆಲ್ಲು ಕೊಟ್ಟಿದ್ದಾರೆ ಇವರು. ನಾನು ಇವತ್ತಿನ ತನಕ ನೋಡಿಲ್ಲ ಈ ಥರ ಕೊಟ್ಟಿದ್ದು, ಆಯಿತಾ? ಇದರಲ್ಲಿ ನೋಡಿ ರಿಮೋಟ್ ಕಂಟ್ರೋಲ್ ತೋರಿಸ್ತೀನಿ. ಇದರಲ್ಲಿ 1 2 3 4 5 ಸೌಂಡ್ ಇದೆ, ಮತ್ತು ಬೂಸ್ಟ್ ಮೋಡ್ ಇದೆ, ಆಯಿತಾ? ಸೊ ಏನಾಗುತ್ತೆ ಅಂದರೆ ಇದರಲ್ಲಿ 5 ಸ್ಪೀಡಲ್ಲಿ ನಾವು ಫ್ಯಾನ್ ನಡೆಸಿದ್ರೂ ಕೂಡ ನಾಯ್ಸ್ ಒಂಚೂರು ಬರೋಲ್ಲ, ಆಯಿತಾ? ಮತ್ತು 1 2 3 ಸ್ಪೀಡಲ್ಲಿ ಓಡಿಸಿದ್ರೆ 28 ವಾಟ್ಸ್ ಕನ್ಸ್ಯೂಮ್ ಮಾಡುತ್ತೆ ಎಲೆಕ್ಟ್ರಿಸಿಟಿ. ಮತ್ತು 5 4 5 ಮತ್ತು ಬೂಸ್ಟ್ ಮೋಡಲ್ಲಿ ನಾವು ಓಡಿಸಿದ್ರೆ ಆಲ್ಮೋಸ್ಟ್ ಇದು 35 ವಾಟ್ಸ್ ಹಂಗೆ ಕನ್ಸ್ಯೂಮ್ ಮಾಡುತ್ತೆ ಎನರ್ಜಿನ. ಇದು ಎನರ್ಜಿ 5 ರೇಟಿಂಗ್ ಎನರ್ಜಿ ಫ್ಯಾನ್ ಇದು. ಆ್ಯಕ್ಚುಲಿ ಇಲ್ಲಿ ಒನ್ ಆಫ್ ದ ಡ್ರಾಬ್ಯಾಕ್ಸ್ ಏನಂದರೆ ಇದಕ್ಕೆ, ಇದು ಸ್ಪೀಡ್ ಇನ್ಸ್ಟೆಂಟ್ಲಿ ತೊಗೊಳ್ಳಲ್ಲ, ಒಂದು 10-20 ಸೆಕೆಂಡ್ಸ್ ತೊಗೊಳುತ್ತೆ ಸ್ಪೀಡ್ ತೊಗೊಳಕ್ಕೆ, ಆಯಿತಾ? ಬಟ್ ಆದರೆ ಒಂದ್ಸರಿ ಸ್ಪೀಡ್ ಪಿಕಪ್ ಆಯ್ತಂದರೆ ಒಳ್ಳೆ ಗಾಳಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಅಸೆಂಬಲ್ ಮಾಡಿ ಚೆಕ್ ಮಾಡಿ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ. ವಿಷಯ ಅಂದರೆ ಈ ಫ್ಯಾನ್ ಬಂದ್ಬಿಟ್ಟು ಇದಕ್ಕೆ ಓಪನ್ ಬಾಕ್ಸಲ್ಲಿ 1 year ವ್ಯಾರಂಟಿ ಇರುತ್ತೆ. 1 year ಅಡಿಷ್ನಲ್ ವಾರಂಟಿ ಬೇಕಾದರೆ ಆಟಮ್ಬರ್ಗ್ ವೆಬ್ಸೈಟಲ್ಲಿ ಹೋಗಿ ನಾವು ಸೀರಿಯಲ್ ನಂಬರ್ನ ರಿಜಿಸ್ಟರ್ ಮಾಡಿಕೊಂಡ್ರೆ ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಇಯರ್ ವಾರಂಟಿ ಸಿಗುತ್ತೆ ನಮಗೆ, ಆಯಿತಾ? ಅದು ಬಿಟ್ಟು ಬಂದ್ಬಿಟ್ಟು ಆಲ್ಮೋಸ್ಟ್ 90 ಡಿಗ್ರಿ ತಿರುಗುತ್ತೆ, ಆಸಿಲೇಷನ್ ಇದೆ, ಮತ್ತು 30 ಡಿಗ್ರಿ ಟಿಲ್ಟ್ ಇದೆ. ಅದನ್ನು ನಾನು ಮುಂದೆ ಫ್ಯಾನ್ ಅಸೆಂಬಲ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾವು ಫ್ಯಾನ್ ಅಸೆಂಬ್ಲಿನ ಸ್ಟಾರ್ಟ್ ಮಾಡ್ಕೊಂಡು, ಓಕೆನಾ? ನಾವು ಬಂದುಬಿಟ್ಟು ಇದು ಮಾಡ್ಕೊಳ್ಳೋಣ. ಫಸ್ಟ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಬೇಸಿಂದ ಸ್ಟಾರ್ಟ್ ಮಾಡೋದು. ಫಸ್ಟ್ ನಾವು ಬಂದು ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದನ್ನು ಟೈಟ್ ಮಾಡ್ತಿರುವಾಗ ಚೆನ್ನಾಗಿ ಗಟ್ಟಿಯಾಗಿ ಟೈಟ್ ಮಾಡಬೇಕು, ಯಾಕಂದರೆ ಒಂದು ವೇಳೆ ಇದು ಟೈಟ್ ಇಲ್ಲ ಅಂದರೆ ಫ್ಯಾನ್ ಮೇಲ್ಗಡೆ ವಾಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿತಾ? ಸೊ ಇದನ್ನು ನೀಟಾಗಿ ಟೈಟ್ ಮಾಡ್ಕೋಬೇಕು. ಓಕೆ,
ಈ ಥರ LNK ಥರ ಸೆಟಪ್ ಇದೆ. ಅದಕ್ಕೆ ಇದು ನೀಟಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಟೈಟ್ ಮಾಡಿದ್ದೀನಿ. ಆಮೇಲೆ ವಾಬಲ್ ಆದರೆ ನೋಡೋಣ. ಓಕೆ, ಒಂದಾಯಿತು. ಸೆಕೆಂಡ್ ಅಂದ್ಬಿಟ್ಟು ಈ ಬಾಡಿನ ಹಾಕಬೇಕು ಇದಕ್ಕೆ. ಓಕೆ, ಇದಕ್ಕೊಂದು ಪುಟಾಣಿ ಅದು LED ಸ್ಕ್ರೀನ್ ಇದೆ ಇಲ್ಲಿ ನಂಬರ್ಸ್ ಬರುತ್ತೆ, ಮತ್ತು ಟೈಮರ್ ಗೇಮರ್ ಏನಿದ್ರು ಬರುತ್ತೆ ಇಲ್ಲಿ, ಆಯಿತಾ. ಸೊ ನೆಕ್ಸ್ಟ್ ಇದರಲ್ಲಿ ಈ ಥರ ಲೂಸ್ ಮಾಡಿಕೊಂಡು ಹಾಂ ಕಟ್ ಓಕೆ, ಇದನ್ನು ಟೈಟ್ ಮಾಡಿದೆ. ಓಕೆ, ಒನ್ ಆಫ್ ದ ಡ್ರಾಬ್ಯಾಕ್ಸ್ ಈ ಫ್ಯಾನಿಗೆ ಹೈಟ್ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ಫಿಕ್ಸ್ಡ್ ಹೈಟ್. ಫಸ್ಟ್ ಡ್ರಾಬ್ಯಾಕ್ ಫ್ಯಾನ್ದು, ಆಯಿತಾ. ನಾನು ಇದನ್ನು ಇವಾಗ ಓಕೆ, ಒಂದು ಪ್ಲಾಸ್ಟಿಕ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಮತ್ತು ಈವನ್ ಇದು ಕೂಡ ತುಂಬ ಚೆನ್ನಾಗಿದೆ. ಅದು ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಫ್ಯಾನ್ದು. ಅಂದರೆ ಆಲ್ಮೋಸ್ಟ್ 3,500 ಕೊಟ್ಟೆ ಫ್ಯಾನಿಗೆ, ಬಟ್ ವರ್ತಿತ್ತು ಅನಿಸುತ್ತೆ 3,500ಕ್ಕೆ ಫ್ಯಾನಿಗೆ. ಆ್ಯಕ್ಚುಲಿ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿಯಲ್ಲಿ, ಸೂಪರಾಗಿದೆ ಫ್ಯಾನ್. ಹೆಂಗೆ ಓಡುತ್ತೆ ಅಂತ ನೋಡಬೇಕು ಅಷ್ಟೇ ಇವಾಗ. ಓಕೆ, ತುಂಬ ಜನಕ್ಕಿದು ಈ ಪಾರ್ಟ್ ತುಂಬ ಕಷ್ಟ ಆ್ಯಕ್ಚುಲಿ, ಬಟ್ ಸಂಭವ ನನಗೆ ಇದು ಫಿಕ್ಸ್ ಮಾಡೋದು ತುಂಬ ಈಸಿ. ನಾನು ತೋರಿಸ್ತೀನಿ ಹೆಂಗಂತ ಇದು ಒಂದು ನಿಮಿಷ. ಓಕೆ, ಇಲ್ಲಿ ನೋಡಿ, ಇದರಲ್ಲಿ ಎರಡು ಲೈನ್ ಇರುತ್ತೆ, ಒಂದು ಈ ಕಡೆ ಒಂದು ಈ ಕಡೆ. ಫಸ್ಟ್ ಲೈನ್ನ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ನೀಟಾಗಿ ಟೈಟ್ ಮಾಡ್ಕೊಂಡ್ರೆ ಆಯಿತು. ಇನ್ನೊಂದು ಲೈನ್ ಅದ್ರ ಮೇಲೆ ಕೂಡಿಸ್ಬಿಟ್ರೆ ಮುಗಿದೋಯ್ತು ಕತೆ. ಸೂಪರಾಗಿ ಲೋಗೋ ಇದೆ. ಈ ಥರ ಲೋಗೋನ ಹೀಗೆ ಅಂತ ತೆಗೆದ್ರೆ ಆಟಮ್ ಬರ್ಗ್ ಅಂತ ಬರುತ್ತೆ. ಇದನ್ನು ಹಿಂಗೆ ಹಾಕಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಮಾಡಿದ ಅಂದರೆ ಫ್ಯಾನ್ ಈಸ್ ರೆಡಿ ಟು ರಾಕ್ ಅಂತ ಹೇಳ್ಬೋದು. ನೀಟಾಗಿ ಕುತ್ಕೊಂಡು ಟೈಟ್ ಮಾಡಬೇಕು ಇದನ್ನು ಅಷ್ಟೇ, ಮತ್ತಿನ್ನಿಲ್ಲ. ಹೆಂಗೆ ಸ್ವಲ್ಪ ನೋಡ್ಕೊಂಡು ಟೈಟ್ ಮಾಡಿ, ಓವರ್ ಟೈಟ್ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ. ಓಕೆ, ರಿಮೋಟಿಗೆ ಸೆಲ್ ಹಾಕ್ತಾಯಿದ್ದೀನಿ ಫಸ್ಟ್ ಟೈಮು. ಫ್ಯಾನ್ ಆನ್ ಮಾಡಿದ ತಕ್ಷಣ ತಿರ್ಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಆಯಿತಾ. ಫಸ್ಟ್ ಅದಕ್ಕೆ ಬೇಗ ಸೆಲ್ ಹಾಕ್ಕೊಂಡು ಓಕೆ, ನಾನು ರಿಮೋಟ್ ಆಪ್ರೇಟ್ ಮಾಡಿ ಸೊ ದಿಸ್ ಈಸ್ ಬೂಸ್ಟ್ ಮೋಡು. ಇದು ನೋಡಿ, ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ಆಮೇಲೆ ಇದು ಬೂಸ್ಟ್ ಮೋಡ್, ಆಯಿತಾ. ಮತ್ತು ಇಲ್ಲಿ ರಿಮೋಟಲ್ಲೇ ಕಂಟ್ರೋಲ್ ಇರುತ್ತೆ, ಆಯಿತಾ. ಈ ಫ್ಯಾನ್ ಈಗ ತಿರುಗಾಡ್ತಿದೆ ಅಲ್ವಾ, ಇದನ್ನು ಪ್ರೆಸ್ ಮಾಡಿದೆ ಒಂದು ಕಡೆ ಸ್ಟಾಪ್ ಆಗಿಬಿಡುತ್ತೆ ಫ್ಯಾನು. ಓಕೆ, ಇನ್ನೊಂದು ಅಬ್ಸರ್ವೇಷನು, ನಾವು ಆ್ಯಕ್ಚುಲಿ ಏನು ಮಾಡಬೇಕಂದ್ರೆ ಈ ರಿಮೋಟ್ನ ಫ್ಯಾನಿಗೆ ಸ್ಟ್ರೇಟಾಗಿಟ್ಟು ಹೊಡಿಬೇಕು. ಎಲ್ಲೆಲ್ಲೂ ಇಟ್ಟು ಹೊಡೆದ್ರೆ ಆಗಲ್ಲ, TV ರಿಮೋಟ್ ಹೊಡೆದಂಗೆ ಆಗಲ್ಲ ಇದು. ಸುಮಾರು ಜನರಿಗೆ ಇಡೀ ರಾತ್ರಿ ಫ್ಯಾನ್ ಓಡಿಸೋದು ಇಷ್ಟ ಇರಲ್ಲ. ಅದಕ್ಕೆ ಏನು ಮಾಡೋದಂದರೆ ಇಲ್ಲಿ ಟೈಮರ್ ಇದೆ, ಈ ಟೈಮರ್ನ ಆನ್ ಮಾಡಿಬಿಟ್ಟು ಒಂದು 2 hours 3 hours ಆದಮೇಲೆ ಆಫ್ ಮಾಡಬೇಕಂತ ಹೇಳಿಬಿಟ್ರೆ ಫ್ಯಾನ್ ತಾನಾಗೆ ಆಫ್ ಆಗಿಬಿಡುತ್ತೆ, ಆಯಿತಾ. ಆಮೇಲೆ ಸುಮಾರು ಒಳ್ಳೆ ಆಪ್ಷನ್ ಇದೆ. ಆದರೆ ಬಟ್ ಇದೇನೆಂದರೆ ಇನ್ ಕೇಸ್ ನಮ್ಮದು ರಿಮೋಟ್ ಕಳೆದೋದ್ರೆ ಕೂಡ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಬಟನ್ಸ್ ಇದೆ, ಈ ಬಟನ್ಸ್ ಇಟ್ಕೊಂಡು ನಾವು ಚೇಂಜ್ ಮಾಡ್ಬೋದು. 1 2 ಇದರಲ್ಲಿ ಬರೀ ಸ್ಪೀಡ್ ಅಷ್ಟೇ ಚೇಂಜ್ ಆಗುತ್ತೆ. ನಾನು ಆನ್ಲೈನ್ ನೋಡಿದ ಪ್ರಕಾರ ಇದು ಈ ರಿಮೋಟ್ದು ಇನ್ನೊಂದು ಡ್ರಾಬ್ಯಾಕ್ ಏನಂದರೆ ಎಲ್ಲ ಆಟಮ್ ವರ್ಕ್ ಫ್ಯಾನ್ಗೆ, ಸೀಲಿಂಗ್ ಫ್ಯಾನ್ ಇರಲಿ, ಸ್ಟ್ಯಾಂಡಿ ಫ್ಯಾನ್ ಇರಲಿ, ನಾರ್ಮಲ್ ಟೇಬಲ್ ಫ್ಯಾನ್ ಇರಲಿ, ಎಲ್ಲದಕ್ಕೂ ಒಂದೇ ಥರ ರಿಮೋಟ್ ಬರುತ್ತೆ. ನಿಮ್ಮ ಮನೆಯಲ್ಲಿ ಮಲ್ಟಿಪಲ್ ಆಟಮ್ ವರ್ಕ್ ಫ್ಯಾನ್ಸ್ ಇದ್ದರೆ ಇದನ್ನು ಆನ್ ಮಾಡಿದ್ರೆ ಅದು ಆಫ್ ಆಗೋದು, ಅದನ್ನು ಆನ್ ಮಾಡಿದ್ರೆ ಇದು ಆಫ್ ಆಗೋದೆಲ್ಲ ಆಗೋ ಚಾನ್ಸಸ್ ಇದೆ, ಆಯಿತಾ. ಬಟ್ ಓವರಾಲ್ ನಾನು ಕೇಳಿದ್ರೆ
ಇಟ್ಸ್ ಎ ಗುಡ್ ಪ್ರಾಡಕ್ಟ್ ಆಯಿತಾ. ಪ್ರಾಡಕ್ಟ್ ಮತ್ತು ತುಂಬ ಸಖತ್ತಾಗಿದೆ ಇದು ಆಯಿತಾ. ಒಳ್ಳೆ ಸ್ಟರ್ಡಿ ಪ್ರಾಡಕ್ಟ್ ಇದೆ. ಅವ್ರು ಹೇಳ್ದಂಗೆ ನಾಯ್ಸ್ ತುಂಬ ಕಮ್ಮಿ ಕೇಳ್ತಾ ಇದೆ, ನನಗೆ ನಾಯ್ಸ್ ಕೇಳ್ತಾನೇ ಇಲ್ಲ. ಬೂಸ್ಟ್ ಮಾಡಲ್ ಹಾಕಿದ್ರೆ ಏನೂ ಕೇಳಿಸೋದಿಲ್ಲ ನಾಯ್ಸ್ ಅಂತ ಹೇಳ್ಬೋದು ಆಯಿತಾ. ಅದು ಬಿಟ್ಟರೆ ಸುಮಾರು ದಿವಸ ಯೂಸ್ ಮಾಡ್ತೀನಿ. ಅಂಥದ್ದೇನಾದರೂ ಡ್ರಾಬ್ಯಾಕ್ ಕಾಣ್ತು, ಅಂಥದ್ದೇನಾದ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ಸೊ ಇಲ್ಲಿ ತನಕ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ರೈಡ್ ಸೇಫ್, ಬಿ ಸೇಫ್ ಆ್ಯಂಡ್ ಸ್ಟೇ ಸೇಫ್. Adios.